ಆಗುವುದೆಲ್ಲ ಒಳ್ಳೆಯದಕ್ಕೆ. ಒಂದು ಸುಂದರವಾದ ಹಳ್ಳಿ. ಜನ ಸುಖ ಸಂತೋಷದಿಂದ ಸುಭಿಕ್ಷದಿಂದ ಕೂಡಿತ್ತು. ಜಾತ್ರೆಯ ಸಂಭ್ರಮ. ಊರಲ್ಲೆಲ್ಲ ಜನವೋ ಜನ. ದೇವರ ಉತ್ಸವ. ಹಠಾತ್ತನೆ ಹಾಹಾಕಾರ. ಎಲ್ಲೆಲ್ಲೂ ಗಲಾಟೆ. ಕಾರಣ ದೇವರ ಕಂಠೀಹಾರ ಕಾಣೆಯಾಗಿದೆ. ಊರ ನಾಗರಿಕರೆಲ್ಲ ಸಭೆ ಸೇರಿದರು. ಪಂಚಾಯತಿ ತೀರ್ಮಾನ. ಎಲ್ಲ ಮನೆಗಳ ಶೋಧ. ಕೊನೆಗೆ ಆ ಊರಿನ ಒಬ್ಬ ಸಾಧುವಿನ ಮನೆಯಲ್ಲಿ ಹಾರ ಪತ್ತೆಯಾಯಿತು. ಮತ್ತು ಶಿಕ್ಷೆ, ಊರಿನಿಂದ ಬಹಿಷ್ಕಾರ. ಅದೇ ದಿನ ಅವನನ್ನು ಹೊಡೆದು ಕಳುಹಿಸಲಾಯಿತು. ಮತ್ತೆ ಹಾರ ದೇವರ ಕೊರಳ ಸೇರಿತು. ಜನರಲ್ಲಿ ನಿಟ್ಟುಸಿರು ಮೂಡಿತು. ಜಾತ್ರೆ ಸರಾಗವಾಗಿ ನಡೆಯುತ್ತಿತ್ತು. ಮರುದಿನ ಮತ್ತೆ ದೇವಸ್ಥಾನದಲ್ಲಿ ಹಾಹಾಕಾರ. ಕಾರಣ ಮತ್ತೆ ಹಾರ ಕಾಣೆಯಾಗಿದೆ. ಮತ್ತೆ ಶೋಧ ಕಾರ್ಯ ನಡೆಯಿತು. ಈಗ ದೇವಸ್ಥಾನದ ರಥದಲ್ಲಿ ದೊರಕಿತು. ಕೂಡಲೇ ಪಂಚಾಯತಿ ಮುಖ್ಯಸ್ಥರ ತಪ್ಪಿನ ಅರಿವಾಯಿತು. ಇದರ ಕಾರಣ ಸಾಧುವನ್ನು ಮರಳಿ ಕರೆತರುವ ತೀರ್ಮಾನವಾಯಿತು. ಅಷ್ಟರಲ್ಲಿ ಧಾರಾಕಾರ ಮಳೆ ಪ್ರಾರಂಭವಾಗಿ ನೋಡತಿದ್ದಂತೆಯೇ ಪ್ರವಾಹವಾಗಿ ಊರಿಗೆ ಊರೇ ನೀರಿನಲ್ಲಿ ಕೊಚ್ಚಿಹೋಯಿತು. ಜೀವನಕ್ಕೆ ಸಿಗುವ ಸಂದೇಶ. ನಮಗೆ ಕೆಟ್ಟದ್ದಾಗುತ್ತಿದೆ ಎಂದು ನಾವು ಭಾವಿಸುವ ಕ್ಷಣದಲ್ಲಿ ವಾಸ್ತವವಾಗಿ ವಿಧಿಯು ನಮ್ಮನ್ನು ಯಾವುದೋ ದೊಡ್ಡ ಅನಾಹುತದಿಂದ ರಕ್ಷಿಸುತ್ತಿರಬಹುದು.